ಖುಷಿ ಆಗ್ತಿತ್ತು. ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಶಾರ್ಟ್ ಫಿಲಮ್ಗೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ ಅಂದಾಗ ಸಿನಿಮಾ ಆಗಿದ್ರೆ ಹೆಂಗಿರ್ಬೋದು ಅಂತ ಒಂದು ಆಸೆ ಇತ್ತು. ಆ ಡ್ರೀಮ್ ಇವತ್ತು ನಿಜ ಆಗಿದೆ. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ ಸರ್ ಮೋಹಿತ್ ಸರ್ಗೆ. ಯಾಕಂದ್ರೆ ಹೊಸ ಹುಡುಗರಾದ್ರೂ ಪರವಾಗಿಲ್ಲ ಇವ್ರ ಹತ್ರನೇ ಮಾಡಿಸ್ತೀನಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ಸರ್, ವಿಜಯ್ ಸರ್, ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಕೊಂಡು, ಕತೆ ಮೇಲೆ ನಂಬಿಕೆ ಇಟ್ಕೊಂಡು, ಹೊಸ ಹುಡುಗರಾದ್ರೂ ಪರವಾಗಿಲ್ಲ, ಎಲ್ಲರೂ ಸ್ಟಾರ್ನ ಪ್ರಿಫರ್ ಮಾಡ್ತಾರೆ, ಬಟ್ ಹೊಸ ಹುಡುಗರಾದ್ರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡಿಕ್ಕೆ ಅನ್ಕೊಂಡಿರೋ ಬಜೆಟ್ಗಿಂತ ಜಾಸ್ತಿ ದುಡ್ಡಾಗಿದೆ. ಸೊ ಅದಕ್ಕೆ ಡಬಲ್ ಗಟ್ಸ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್, ವಿಜಯ್ ಸರ್. ಅಂಡ್ ಸುಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಪ್ರತಿಯೊಬ್ರು ಇಲ್ಲಿ ಕೂತ್ಕೊಂಡಿರೋರು ತುಂಬಾ ಪ್ಯಾಷನೇಟ್ ಆಗಿ ಜೆನ್ಯೂನ್ ಆಗಿ ಕೆಲಸ ಮಾಡಿದೀವಿ. ರಿಸಲ್ಟ್ಸ್ ಬರುತ್ತೆ. ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರು ಫೈನಲ್ ರಿಸಲ್ಟ್ಸ್ ನಿಮ್ ಕಡೆಯಿಂದಲೇ ಬರ್ಬೇಕು. ಸೊ ಅದೇನ್ ಪ್ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ಮುಂದೇನು ಇರ್ಲಿ ಅಂತ ಕೇಳ್ಕೊಂತೀನಿ. ಪಾತ್ರದ ಬಗ್ಗೆ ಶಾರ್ಟ್ ಫಿಲಮ್ ಅಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ. ನಂದೆಲ್ಲ ಫುಲ್ ಆಕ್ಟಿವ್, ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ಮಾಡಿದ್ದೀನಿ. ಇದು ಸಿನಿಮಾ ಆಗಿರೋದ್ರಿಂದ ಅದೇ ಫಾರ್ಮ್ಯಾಟ್ ಅಲ್ಲಿ ನಾವು ವರ್ಕ್ ಮಾಡಕ್ ಆಗಲ್ಲ. ಸೊ ಇದರಲ್ಲೊಂದು ಎಮೋಷನ್, ಜಾಯ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಸೊ ಇದರಲ್ಲಿ ನಾನು ಅದ್ರ ಹೈಪರ್ ಆಕ್ಟಿವ್ ತರ ಕಾಣಿಸ್ಕೊಳ್ಳದೆ ಇರ್ಬೋದು, ಬಟ್ ಒಂದು ಪೊಸೆಸಿವ್ ಹುಡುಗಿ ಆಗಿರ್ತೀನಿ. ಸ್ವಲ್ಪ ಜಾಸ್ತಿನೇ ಪೊಸೆಸಿವ್ ಹುಡುಗಿ ಆಗಿರ್ತೀನಿ. ಅದೇ ತರ ನಂದು ಹೆಸರುಗಳು, ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ತರನೇ ನಾನು ಮಾಡ್ಕೊಂಡ್ ಬಂದಿದೆ. ಸೊ ಇದ್ರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರನ್ನ. ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಊರ್ವಿ ಆರಾಧನಾ, ಊರಿ ಅಂತಾರೆ, ಎಲ್ಲ ವಿಚಿತ್ರ ಇರ್ತಾರೆ. ಹಾ ಸರ್, ಸ್ಟೂಡೆಂಟ್. ನಮ್ ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಲವ್ ಇದೆ ಅಂತ ಎಷ್ಟು ಹೇಳಿದ್ರು ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ. ಒಂದ್ಸರಿ ಬಂದ್ ನೋಡಿದ್ರೆ 100% ಎಂಟರ್ಟೈನ್ಮೆಂಟ್ ನಮ್ ಸಿನಿಮಾದಲ್ಲಿದೆ. ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನಿಮಾ ನೋಡ್ಬೇಕು ಅಂತ. ಅವಾಗ್ಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನ್ಗೆ ಅನ್ಸುತ್ತೆ. ಅಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ ಅಲ್ಲಿ ನಮ್ ಕೆರಿಯರ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಸಿಕ್ಕಿದಂತಹ 20 ಮಿನಿಟ್ಸ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಹೊಟ್ಟೆ ಹುಣ್ಣಾಗಷ್ಟು ನಗ್ಸಿದೀವಿ. ಸೊ ನಮ್ಗೆ 2.5 ಗಂಟೆ ಟೈಮ್ ಸಿಕ್ಕಿದೆ. ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬಹುದು. ಅಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದೀವಲ್ವಾ, ಈ ಸಿನಿಮಾ ನಿಮ್ಗೆ ಜನಕ್ಕೆ ರೀಚ್ ಮಾಡಿಸೋಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂಡ್ ಅಮೃತಾಂಜನ್ ಸಿನಿಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಬರ್ತಾ ಇದೆ. ದಯವಿಟ್ಟು ಜನಕ್ಕೆ ರೀಚ್ ಮಾಡಿಸಿ ಅಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್. ನಾವು ಆಬ್ವಿಯಸ್ಲಿ ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ವಿ. ಅಂಡ್ ಯೂಟ್ಯೂಬ್ ಅಲ್ಲಿ ನೀವು ಏನ್ ನೋಡಿದೀರಾ ಟಾಮ್ ಅಂಡ್ ಜೆರಿ, ಲೈಕ್ ಅದೇ ತರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಾನೆ ಹೇಳ್ಬೇಕು. ಅದೇ ಸಿನಿಮಾಗೆ ಯಾವ ತರ ಬೇಕೋ ಆ ತರ ಎಕ್ಸ್ಪ್ಲೋರ್ ಮಾಡಿ ಎಲಾಬರೇಟ್ ಮಾಡಿ. ನನ್ನ ಹೆಸರು ಶ್ರೀಭವ್ಯ ಅಂತ. ಇದು ನನ್ನ 2ನೇ ಸಿನಿಮಾ. ಜಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ರಂಗಾಯಣ ರಘು ಸರ್ ಮತ್ತೆ ಸಾಧು ಕೋಕಿಲ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡಿದ್ದೆ. ಮೈ ಸೆಕೆಂಡ್ ಮೂವಿ. ಪ್ರೊಡ್ಯೂಸರ್ ಸರ್ಗೆ ನಮ್ಮೆಲ್ಲರನ್ನೂ ನಂಬಿ ಅವ್ರ ಬಜೆಟ್ ಇಂದ ಜಾಸ್ತಿ ಆದ್ರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.